2008ರಿಗೆ ಫಸ್ಟ್ ನಮ್ಮ ಊರಿಗೆ ಆನೆ ಬಂದಿದ್ದು. ಕಾಡಾನೆಗಳ ಸಮಸ್ಯೆ ಭಾರಿ ಇತ್ತು. ನೀವು ಹಂಗಾದ್ರೆ ಕಾಡನ್ನು ನೋಡಿದ್ರಲ್ಲ, ಇವಾಗ ಎಷ್ಟಲ್ಲಿ ನೋಡಿರ್ಬೋದು ನೀವು? ತುಂಬಾ ಸರಿ, ಲೆಕ್ಕ ಇಲ್ಲ. ನಮ್ಮ ತೋಟಗಳನ್ನೆಲ್ಲ ಸಂಪೂರ್ಣವಾಗಿ ಹಾನಿ ಮಾಡುದು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಿಮ್ಮ ಅವರ ಸಂಬಂಧ ಮರ ಕಡಿಯೋದಾಗ್ಲಿ, ಅರಣ್ಯ ಸಂಪತ್ತನ್ನ ಲೂಟಿ ಮಾಡೋದಾಗ್ಲಿ, ಕಾಡು ಪ್ರಾಣಿಗಳನ್ನ ಹೊಡೆಯುವಂತದ್ದಾಗ್ಲಿ. ಸರ್, ಇದು ಅಲಕನ ಹೊರಟಿ ಅಂತ ಹೇಳಿ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಗಂಧದ ಗುಡಿಗೆ ಸ್ವಾಗತ ಸುಸ್ವಾಗತ. ಸೊ ಗೈಸ್, ನಾನು ಇವತ್ತು ಬಂದಿರೋದು ಚಾರ್ಮುಡಿ ಘಾಟಲ್ಲಿರೋ ಒಂದು ಚಿಕ್ಕ ಹಳ್ಳಿ ಅಲೆಕಾನ್ ಹೊರಟ್ಟಿ ಅಂತ. ಆ ಊರಿನ ಜೀವನ ಶೈಲಿ ಅಂಡ್ ಅಲ್ಲಿನ ಜನರ ಜೀವನವನ್ನು ಈ ವಿಡಿಯೋ ಮುಖಾಂತರ ಪರಿಚಯ ಮಾಡಿಸ್ಕೊಡ್ತೀನಿ. ಸೊ ಗೈಸ್, ನನ್ನ ಚಾನಲ್ಗೆ ಯಾರಾದ್ರೂ ಹೊಸಬ್ರಾಗಿದ್ರೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ಸೊ ದಟ್ ನಾನು ಯಾವುದೇ ಹೊಸ ವಿಡಿಯೋಸ್ ಹಾಕಿದ್ರು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ. ಸೊ ಗೈಸ್, ನೀವು ಈ ಧರ್ಮಸ್ಥಳ, ಮಂಗಳೂರು, ನೀವು ಈ ಮೂಡಿಗೆರೆ, ಕೊಟ್ಟಿಗೆಹಾರ ಅಥವಾ ಚಿಕ್ಕಮಂಗ್ಳೂರಿಂದ ಹೋಗ್ಬೇಕಾದ್ರೆ ಚಾರ್ಮುಡಿ ಘಾಟ್ ಮೇಲೆ ಹೋಗಿರ್ತೀರಾ. ಸೊ ಚಾರ್ಮುಡಿ ಘಾಟಿನ ಸೌಂದರ್ಯವನ್ನು ನೀವು ನೋಡಿರ್ತೀರ. ಅಂದರೆ ಚಾರ್ಮುಡಿ ಘಾಟ್ ಯಾವ ರೀತಿ ಇರುತ್ತೆ, ಸುತ್ತ ಬೆಟ್ಟ ಗುಡ್ಡ ಕಾಡು ತುಂಬಿರೋ ಜಾಗಗಳು ನೋಡ್ತೀರಾ. ಸೊ ಆ ಘಾಟಲ್ಲೂ ಈ ರೀತಿ ಹಳ್ಳಿಗಳಿದೆ, ಆ ಹಳ್ಳಿಯಲ್ಲಿ ಈ ರೀತಿ ಜೀವನ ಶೈಲಿ ಇದೆ ಅಂತ ತೋರಿಸ್ಕೊಡೋ ಒಂದು ಚಿಕ್ಕ ಪ್ರಯತ್ನ ಇದು. ಸುಮಾರು ಬೆಟ್ಟಗಳು ನಮಗೆ ಕಾಣ್ತಾನೆ ಇರಲಿಲ್ಲ ಈ ಊರಿಗೆ ಬಂದಾಗ, ಯಾಕಂದ್ರೆ ಫುಲ್ಲು ಮಂಜಿಂದ ಫುಲ್ಲು ಕವರ್ ಆಗೋಗಿತ್ತು. ಸರ್ ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಹೆಸರು? ಸಂದೀಪ್ ಅಂತ. ಅಂದ್ರೆ ನೀವು ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲೇನಾ ಸರ್? ಇಲ್ಲೇ ಸರ್, ನಾನು ಹುಟ್ಟಿದ್ದು ಇದೇ ಊರು, ಬೆಳೆದಿದ್ದು ಇದೇ ಊರು. ಇದೇ ಊರಲ್ಲಿ ಈಗ ಕೃಷಿ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸರ್, ಇದು ಅಲಕನ ಹೊರಟಿ ಅಂತ ಹೇಳಿ. ಬಹುಶಃ ಹೆಚ್ಚಿನವರಿಗೆ ಊರಿನ ಪರಿಚಯ ಇರೋದಿಲ್ಲ. ನಮ್ಮೂರು KM ರಸ್ತೆ, ಏನು ನಮ್ಮ ಮಂಗಳೂರು ಕಡೂರು ರಸ್ತೆ ಇದೆಯಲ್ಲ, ಆ ರಸ್ತೆಯಿಂದ ಕೊಟ್ಟಿಗೆಹಾರದಿಂದ 3 ಕಿಲೋಮೀಟರ್ ಮುಂದೆ ಬಂದ್ರೆ ಒಂದು ಗುಳಿಗ ದೇವಸ್ಥಾನ ಸಿಗುತ್ತೆ. ಆ ದೇವಸ್ಥಾನದಲ್ಲಿ ಪಕ್ಕದಲ್ಲಿ ಒಂದು CC ರಸ್ತೆ ಬರುತ್ತೆ. ಸೊ ಆ CC ರಸ್ತೆಯಲ್ಲಿ ಮೇಲೆ ಒಂದು 3 ಕಿಲೋಮೀಟರ್ ಮೇಲೆ ಬಂದ್ರೆ ನಮ್ಮ ಅಲೆಕನ್ ಹೊರಟಿ ಅಂತ ಒಂದು ಊರು ಸಿಗುತ್ತೆ. ಸೊ ಇದೇ ನಮ್ಮೂರು. ಮತ್ತು ಹೆಚ್ಚಿನವ್ರಿಗೆ ಇದು ಪರಿಚಯ ಇಲ್ಲ. ಇದು ಆಕ್ಚುಲಿ ಹೊರಟಿ ಅಂತ. ಅಲೆಕನ್ ಅನ್ನೋದು ಎಸ್ಟೇಟ್ ಹೆಸರು. ನಮ್ದು ಮೂಲತಃ ಹುಟ್ಟೂರು, ನಮ್ದು ಮನೆ ಪಕ್ಕದೂರು ಮೇಗೂರು, ಆ ಊರಲ್ಲಿ ಇರ್ತೀವಿ ನಮ್ಮ ಪೂರ್ವಜರೆಲ್ಲ. ಕ್ರಮೇಣ ಇಲ್ಲಿ ಸ್ವಲ್ಪ ದನ ಮೇಸಕ್ಕಂತ ಬಂದವರು ಕೆಲವೊಂದು ಗದ್ದೆಗಳನ್ನ ಮಾಡ್ಕೊಂಡು ಇಲ್ಲಿ ವಾಸ ಮಾಡಕ್ ಶುರು ಮಾಡ್ತಾರೆ. ಕೊನೆಗೆ ಸ್ವಲ್ಪ ಜಾಸ್ತಿ ಕೃಷಿ ಜೀವನ ಶುರು ಆದ್ಮೇಲೆ ಇಲ್ಲೇ ಸಂಸಾರ ಮಾಡಕ್ ಶುರು ಮಾಡ್ತಾರೆ. ಇದು ಹೊರಟಿ ಆಗತ್ತೆ ಕೊನೆಗೆ. ಸೊ ಅಲೆಕ್ಕ ಮತ್ತು ಹೊರಟಿ ಸೇರಿಸಿ ಅಲೆಕನ ಹೊರಟಿ. ಇಲ್ಲಿ ಬಸ್ಸಿನ ಕನ್ವೆಂಟ್ ಏನಿಲ್ಲ, ಬಸ್ ಅಂತೂ ಇಲ್ಲ. ಸಾಧಾರಣ ಎಲ್ಲರ ಮನೇಲಿ ಇತ್ತೀಚೆಗೆ ವೆಹಿಕಲ್ ಗಳಿದಾವೆ. ಸ್ಟಾರ್ಟಿಂಗ್ ಅಲ್ಲಿ ಇರ್ಲಿಲ್ಲ, ನಡ್ಕೊಂಡು ಹೋಗಿ ಬರುವಂತ ಒಂದು ಪರಿಸ್ಥಿತಿ ಇತ್ತು. ಸ್ಟಾರ್ಟಿಂಗ್ ಅಲ್ಲಿ ನಮ್ ದೊಡ್ಡಪ್ಪ ಒಂದು ಟಿಲ್ಲರ್ ಇತ್ತು. ಟಿಲ್ಲರ್ ಅಲ್ಲಿ ನಮ್ಮ ಎಲ್ಲ ದಿನನಿತ್ಯ ಜೀವನಕ್ಕೆ ಬೇಕಾದ ವಸ್ತುಗಳನ್ನ ನಾವು ಟೌನ್ ಇಂದ ತರುವಂತ ವ್ಯವಸ್ಥೆ ಇತ್ತು. ಆದ್ರೆ ಕಷ್ಟ ಅನ್ನೋದು ಒಂದು ಬಿಟ್ರೆ, ಬಟ್ ಆರೋಗ್ಯ ವಿಚಾರದಲ್ಲೆಲ್ಲ ಬಹಳ ಉತ್ತಮವಾಗಿದೆ. ಬೇರೆ ಊರಿಗೆ ಸಂಪರ್ಕ ಇಲ್ಲ, ಬಹಳ ಚೆನ್ನಾಗಿದ್ದಾರೆ. 80, 90 ಈ ತರ ಜನ ಬದುಕ್ತಾ ಇದಾರೆ. ಅದು ಈ ಊರಿನ ಸ್ಪೆಷಲ್. ಅಂದ್ರೆ ಹೈಯೆಸ್ಟ್ ಯಾವ ಏಜ್ ಗಂಟನು ಸರ್, ಇಲ್ಲಿ ನಮ್ಮ ಬಾಸಜ್ಜಿ ಅಂತ ಮೊನ್ನೆ ತೀರ್ಕೊಂಡ್ರು. ನಮ್ಮ ಬಾಲಕೃಷ್ಣ ಅವರ ತಾಯಿ, ಶ್ರೀನಿವಾಸ ಮತ್ತೆ ಬಾಲಕೃಷ್ಣ ಅವರ ತಾಯಿ ಒಬ್ರು ತೀರ್ಕೊಂಡ್ರು. ಅವರು ಸುಮಾರು 103 ವರ್ಷದವರೆಗೆ ಬದುಕಿದ್ರು. 103 ವರ್ಷ. ಆ 103 ವರ್ಷದವರೆಗೆ ಆರೋಗ್ಯವಾಗಿದ್ರು. ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ರು. ನನಗೆ ವಯಸ್ಸಾವಜ ಸಾವು 80-90ಕ್ಕಿಂತ ಯಾರು ಕಡಿಮೆ ಜೀವನ ಮಾಡ್ತಿಲ್ಲ. ಈಗೆಲ್ಲ 60-70ಗೆ ಲಾಸ್ಟ್ ಆಗ್ತಿದೆ. ನೀವೇನ್ ಮಾಡ್ಕೊಂಡಿದ್ರ ಸರ್ ಈ ಊರಲ್ಲಿ? ಸರ್, ನಾನು ಇಲ್ಲಿ ಕೃಷಿ ಜೀವನ, ಸಣ್ಣ ರೈತರು ನಾವೆಲ್ಲ. 5 ಎಕರೆ 6 ಎಕರೆ ಹಿಂಗ್ ಒಳಗಡೆ ಇಟ್ಕೊಂಡಿರೋಂತ ಸಣ್ಣ ರೈತರು. ಕಾಫಿ ತೋಟ, ಸ್ವಲ್ಪ ಏಲಕ್ಕಿ, ಸ್ವಲ್ಪ ಮೆಣಸು, ಸ್ವಲ್ಪ ಅಡಿಕೆ. ಇದ್ರ ಜೊತೆಗೆ ಹೈನುಗಾರಿಕೆ ಕೃಷಿ, ಇದು ಜೇನು ಕೃಷಿ ಮಾಡ್ತಾರೆ ಇಲ್ಲಿ. ಜೇನು ಕೃಷಿ ವಿಶೇಷವಾದ ಜೇನು ಇಲ್ಲಿ ಸಿಗುತ್ತೆ. ಯಾಕಂದ್ರೆ ಇಲ್ಲಿ ದಟ್ಟಾರಣ್ಯ ಸುತ್ತ ನಿಮ್ಗೆ ಕಾಣ್ತದೆ, ಥಿಕ್ಕೆಸ್ಟ್ ಫಾರೆಸ್ಟ್ ಇರೋದ್ರಿಂದ ಒಳ್ಳೊಳ್ಳೆ ಕಾಡು ಮರಗಳಿದೆ, ವಿಶೇಷವಾದ ಕಾಡು ಮರಗಳಿದೆ. ಅಲ್ಲಿಂದ ಆಯ್ದ ಕೆಲವು ಹೂಗಳಿಂದ ತಂದು ಜೇನು ನೊಣಗಳು ಜೇನು ಮಾಡ್ತಾ ಇದಾವೆ. ಸೊ ಹೆಚ್ಚಿನ ರೈತರು ಜೇನು ಕೃಷಿ ಕೂಡ ಇದರಲ್ಲಿ ಸೇರ್ಸ್ಕೊಂತಾರೆ. ನಮ್ಮ ಮಾಮೂಲಿ ಕೃಷಿ ಜೊತೆಗೆ ಜೇನು ಕೃಷಿ ಕೂಡ ತುಂಬಾ ಚೆನ್ನಾಗಿ ನಡೀತದೆ. ಅಲೆಕನ್ ಜೇನು ಅಂದ್ರೆ ವಿಶೇಷವಾದ ಬೇಡಿಕೆ ಇದೆ ಇಲ್ಲಿ ಹೊರಗಡೆ ಭಾಗದಲ್ಲಿ. ಅಂದ್ರೆ ಇಲ್ಲಿ ಜನನೇ ಹೋಗಿ ಕಾಡಿಗೆ ಹೋಗಿ ಅಲ್ಲಿ ಮಡಕೆಗಳನ್ನ ಇಟ್ಟು, ಅಲ್ಲಿ ಮಡಕೆಗೆ ಜೇನ್ ಬಂದ ನಂತರ ಮನೆಗೆ ತಂದು ಕೊನೆಗೆ ಅಲ್ಲಿಂದ ಜೇನ ತೆಗೆದ್ಬಿಟ್ಟು ಶೇಖರಣೆ ಮಾಡಿ ಬೇಕಾದವರಿಗೆ ಕೊಡೋ ವ್ಯವಸ್ಥೆ ಕೂಡ ಇಲ್ಲಿನ ರೈತರು ಮಾಡ್ಕೊಂಡು ಬರ್ತಿದ್ದಾರೆ. ಸರ್, ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಿಮ್ಮ ಅವರ ಸಂಬಂಧ ಯಾವ ರೀತಿ ಇದೆ? ಫಾರೆಸ್ಟ್ ಮತ್ತೆ ನಮ್ಮ ಗ್ರಾಮಸ್ಥರಿಗೆ ಯಾವುದೇ ತರದ ತಿಕ್ಕಟ ಇಲ್ಲ. ಯಾಕಂದ್ರೆ ಎಲ್ಲಾ ಹಳ್ಳಿಗಳಲ್ಲೂ ಸ್ವಲ್ಪ ಸಮಸ್ಯೆಗಳು ಬಟ್ ಇಲ್ಲೂ ಸಮಸ್ಯೆ ಇತ್ತು. ಬಟ್ ನಾವು ನಡ್ಕೊಳ್ಳೋ ರೀತಿ ಅವ್ರಿಗೆ ತುಂಬಾ ಇಷ್ಟ ಆಗಿದೆ. ನಾವು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಇಲ್ಲ. ಯಾಕಂದ್ರೆ ಮರ ಕಡಿಯೋದಾಗ್ಲಿ, ಅರಣ್ಯ ಸಂಪತ್ತನ್ನ ಲೂಟಿ ಮಾಡೋದಾಗ್ಲಿ, ಕಾಡು ಪ್ರಾಣಿಗಳನ್ನ ಹೊಡೆಯುವಂತದ್ದಾಗ್ಲಿ, ಆ ತರ ಯಾವುದೇ ತರಹದ ಚಟುವಟಿಕೆಗಳು ನಾವಿಲ್ಲಿ ಮಾಡ್ತಾ ಇಲ್ಲ. ನಾವಾಯ್ತು, ನಮ್ಗೆ ಖುಷಿ ಆಯ್ತು. ಟೋಟಲಿ ನಮ್ಮ ಅರಣ್ಯ ಇಲಾಖೆಗೂ ನಮ್ಮ ಗ್ರಾಮಸ್ಥರಿಗೂ ಒಂದು ಒಳ್ಳೆ ಒಡನಾಟ ಇದೆ. ಏನು ಸಮಸ್ಯೆ ಇಲ್ಲ. ಸೂಪರ್, ಖುಷಿ ಆಗುತ್ತೆ ಸರ್ ಈ ರೀತಿ ಕೇಳಕ್ಕೆ. ತುಂಬಾ ಕಮ್ಮಿ ಹಳ್ಳಿಗಳಲ್ಲಿ ಈ ರೀತಿ ಹೇಳೋದು, ಅದಕ್ಕೋಸ್ಕರ. ಇದೆ ಸಣ್ಣ ಪುಟ್ಟ ಸಮಸ್ಯೆಗಳಿದೆ. ಈ ಸೆಕ್ಷನ್ 4 ಇದೆ, ಆಮೇಲೆ ಕೆಲವೊಂದು ಒತ್ತುವರಿ ಸಮಸ್ಯೆಗಳಿದೆ. ಬಟ್ ಜಾಸ್ತಿ ಒತ್ತುವರಿ ಇಲ್ಲಿ ಯಾರು ಮಾಡಿಲ್ಲ. 3 ಎಕರೆ 4 ಎಕರೆ ಖಾತೆ ಹೊಂದಿರುವಂತ ರೈತರು ಅವರ ಖಾತೆ ಪಕ್ಕದಲ್ಲಿರುವಂತ 1 ಎಕರೆ 2 ಎಕರೆ
ಮಾಡಿದ್ದಾರೆ. ಅದು ಡೀಮ್ಡ್ ಅಂತ ಬಂದಿದೆ ಕೆಲವ್ರದೆಲ್ಲ. ಅಂತ ಸಮಸ್ಯೆಗಳೇನು ಕಾಣ್ತಿಲ್ಲ. ಗಿಡ ಕಡಿಯುವಂಥದ್ದಾಗ್ಲಿ, ಫಾರೆಸ್ಟ್ ಇಲಾಖೆಯಿಂದ ಬಂದು ಟಾರ್ಚರ್ ಮಾಡುವಂಥದ್ದಾಗ್ಲಿ ಆ ಥರ ಏನೂ ಇಲ್ಲ. ಸ್ವಲ್ಪ ಆನೆಗಳ ಸಮಸ್ಯೆ ಇತ್ತು. 2008ರಿಂದ ನಮ್ಗೆ ಆನೆಗಳ ಸಮಸ್ಯೆ ಇತ್ತು. ಕಾಡಾನೆಗಳ ಸಮಸ್ಯೆ ಭಾರಿ ಇತ್ತು. 2023ರಲ್ಲಿ ನಮಗೆ ನಮ್ಮ MLA ಕುಮಾರಸ್ವಾಮಿ ಅವರು ಒಂದು ಅವಕಾಶ ಮಾಡಿಕೊಟ್ರು. ನಮಗೆ ಸೋಲಾರ್ ಫೆನ್ಸಿಂಗ್ ಮಾಡಿದ್ರು. ಸುಮಾರು 5 ಕಿಲೋಮೀಟರ್ ದೂರ ಸುಮಾರು 35-40 ಲಕ್ಷ ವೆಚ್ಚದಲ್ಲಿ ಒಂದು ಸೋಲಾರ್ ಫೆನ್ಸಿಂಗ್ ಕಾಣುತ್ತೆ. ಮೋಸ್ಟ್ಲಿ ಈ ಗುಡ್ಡದಲ್ಲಿ ನಿಮ್ಗೆ ಕಾಣುತ್ತೆ. ಅದೇ ಮೇಲೆ ಕಂಬಗಳಿದೆ, ಕಂಬದ ತರ. ಸೊ ಆ ಫೆನ್ಸಿಂಗ್ ಆದ್ಮೇಲೆ ನಮ್ಗೆ ಆನೆಗಳ ಕಾಟ ಸಂಪೂರ್ಣವಾಗಿ ಕಡಿಮೆ ಆಗಿದೆ. ಇಲ್ಲಿಯವರೇ ಒಂದು ಇಬ್ಬರು ನೌಕರರಾಗಿ ತಗೊಂಡಿದ್ದಾರೆ ಮೇಂಟೆನೆನ್ಸ್ಗೆ. ಅವ್ರಿಗೆ ಒಂದು ಉದ್ಯೋಗ ಆಯ್ತು. ಸೊ ನಮ್ಮ ರೈತರ ಭೂಮಿಗೂ ಸ್ವಲ್ಪ ಆನೆ ಬರುವಂತದ್ದು ಕಡಿಮೆ ಆಯ್ತು. ಹಂಗಾರೆ ಇವಾಗ ಆನೆಗಳೇನು ಅಷ್ಟು ಬರ್ತಲ್ಲ ಮುಂಚೆ? ಬೇರೆ ಊರಿಗೆ ಕಂಪೇರ್ ಮಾಡಿದ್ರೆ ಇವಾಗ 1-2 ವರ್ಷದಿಂದಂತೂ ಆನೆಗಳ ಸಂಖ್ಯೆ ತುಂಬಾನೇ ಕಡಿಮೆ ಆಗಿದೆ. ದಾಳಿ ಮಾಡೋದು ತುಂಬಾ ಕಡಿಮೆ ಆಗಿದೆ. ಸಮಸ್ಯೆ ಮುಂಚೆ ಎಲ್ಲ ಜಾಸ್ತಿ ಇತ್ತು ಸರ್? ಮುಂಚೆ ತುಂಬಾ ಇತ್ತು. 2008ರಿಗೆ ಫಸ್ಟ್ ನಮ್ಮ ಊರಿಗೆ ಆನೆ ಬಂದಿದ್ದು. ಸಂಪೂರ್ಣ ನಮ್ಮ ತೋಟಗಳು, ನಮ್ದೇ ತೋಟ ಎಂಟ್ರೆನ್ಸ್, ಫಾರೆಸ್ಟ್ ಇಂದ ನಮ್ಗೆ ಎಂಟ್ರೆನ್ಸ್ ಬರ್ಬೇಕಿತ್ತು ತೋಟಕ್ಕೆ ಆನೆ. ಸೊ ನಮ್ಮ ತೋಟಗಳನ್ನೆಲ್ಲ ಸಂಪೂರ್ಣವಾಗಿ ಹಾನಿ ಮಾಡುದು. ಸರ್ ಆನೆ ಬಿಟ್ರೆ ಬೇರೆ ಕಾಡು ಪ್ರಾಣಿಗಳು ಯಾವ್ಯಾವ ನೋಡಕ್ ಸಿಗ್ಬೋದು? ಕಾಟಿ ಇದೆ. ಕಾಟಿ ಅಂದ್ರೆ ಕಾಡು ಕೋಣ. ನಮ್ಮ ಆಡು ಭಾಷೆಯಲ್ಲಿ ಕಾಟಿ ಅಂತ ಹೇಳೋದು. ಕಾಡು ಕೋಣ ಇದೆ, ಕಡು ಇದೆ, ಕಾಡುದನ ಅಂತೀವಿ, ಕಡು ಇದೆ. ಅವುಗಳು ಸ್ವಲ್ಪ ತೋಟಕ್ಕೆ ದಾಳಿ ಮಾಡ್ತವೆ. ಕಾಡಂತಿನ ಪ್ರದೇಶ ಅಂದ್ಮೇಲೆ ಸಣ್ಣ ಪುಟ್ಟ ದಾಳಿಗಳಿಗೆ ನಾವು ತೀರಾ ಫಾರೆಸ್ಟ್ ಇಲಾಖೆನ ಹೊಣೆ ಮಾಡೋದು ತಪ್ಪಾಗತ್ತೆ. ನಡೀತಾ ಇದೆ ಜೀವನ, ಸಮಸ್ಯೆ ಇಲ್ಲ. ಅವುಗಳ ಜೊತೆ ನಮ್ದೊಂದು ಜೀವನ ನಡೀತಾ ಇದೆ, ಸಮಸ್ಯೆ ಇಲ್ಲ. ಸೂಪರ್ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್. ನಮಸ್ತೆ, ನಿಮ್ಮ ಹೆಸರು? ಅಲ್ಲ ನಿಮ್ಮ ಮನೆ ಸರ್. ಇಲ್ಲಿ ಎಷ್ಟು ಮನೆಗಳಿದೆ ಒಂದು ಅಂದಾಜು? 36 ಮನೆ. ಜನಸಂಖ್ಯೆ ಎಷ್ಟಿರ್ಬೋದು? ಜನಸಂಖ್ಯೆ ಟೋಟಲಿ 122. 122. ಒಟ್ಟು ಇಲ್ಲಿ ಸುತ್ತ ಇದೆಯಾ ಸೋಲಾರ್ ಬೆಲೆ? ಇದು 8 ಕಿಲೋಮೀಟರ್ ಇದೆ. 8 ಕಿಲೋಮೀಟರ್. ಅಲ್ಲಿ ಕಂಬಗಳು ಕಾಣ್ತಿದೆಯಲ್ಲ ಅದು? ಇಲ್ಲಿ ನಮ್ಮೂರಿಂದ ಮಧುಗುಂಡಿ ತನಕ ಹೋಗಿದೆ. ಓಕೆ. ಸರ್ ಈ ಊರು ಇದು ಕೊಟ್ಟಿಗೆ. ಈಗ ನಿಮ್ಗೆ ಏನೇ ಬೇಕು ಅಂದ್ರೆ ನೀವು ಕೊಟ್ಟಿಗೆರೆ ಹೋಗ್ಬೇಕು. ನಿಮ್ಗೆ ಏನೇ ದಿನಸಿ ಬೇಕು ಅಂದ್ರೆ ಅಂಗಡಿ ಏನಿಲ್ಲ ಸರ್ ಈ ಊರಲ್ಲಿ? ಚಿಕ್ಕದಿದೆ, ಅದ್ರಲ್ಲಿ ಒಂದು ಸಾಮಾನು ಇರಲ್ಲ. ಸ್ಕೂಲು ಎಲ್ಲ ನಡೀತಾ ಇದೆ ಸರ್? ಬ್ರಿಟಿಷ್ ಕಾಲದಿಂದನೂ 8-9 ವರ್ಷ ಆಯ್ತು. ಮಕ್ಕಳಿಲ್ಲ, ಎಲ್ಲ ಹೊರಗಡೆ ಬಿಟ್ಟಿದ್ದಾರೆ. ಸ್ಕೂಲ್ ಕ್ಲೋಸ್ ಆಗಿದೆ. ಸರ್ ಇವಾಗ ಅಂದ್ರೆ ಈಗ ಮಳೆ ಯಾವ ರೀತಿ ಇದೆ ಸರ್ ಇವಾಗ? ಮಳೆ ತುಂಬಾ ಈ ಸರಿ ಜಾಸ್ತಿ. ಮಳೆ ವರ್ಷಕ್ಕಿಂತ ಹೋಲಿಸ್ಕೊಂಡ್ರೆ ಈ ಸರಿ ತುಂಬಾ ಮಳೆ ಅಲ್ವಾ? ಕಂಪ್ಯಾರಿಟಿವ್ಲಿ ಬೇರೆ ವರ್ಷಗಳಿಗೆ ಹೋಲಿಸ್ಕೊಂಡ್ರೆ ಈ ವರ್ಷ ಜಾಸ್ತಿನೇ ಇದೆ. 3 ತಿಂಗಳಿಂದ ಮಳೆನೇ ಬಿಟ್ಟಿಲ್ಲ. ಒಂದ್ ದಿವಸ ಕಂಟಿನ್ಯೂಸ್. ಈ ಕಾಫಿ, ಏಲಕ್ಕಿ ಎಲ್ಲ ಕೊಳೆ ಬಂದೋಗಿದೆ. ಆಹಾರ ಪದ್ಧತಿ ಬಗ್ಗೆ ಏನಾದ್ರು ಹೇಳ್ತೀರಾ? ಅನ್ನ ಸಾಂಬಾರು, ಅಕ್ಕಿ ರೊಟ್ಟಿನೇ ಮೇನ್ ಅಲ್ವಾ ಮಲ್ನಾಡ್ ಜನರಿಗೆಲ್ಲ? ಅಕ್ಕಿ ರೊಟ್ಟಿ, ಕಡುಬು, ಜಾಸ್ತಿ ರೊಟ್ಟಿನೇ. ನಿಮ್ಮ ವಯಸ್ಸು ಎಷ್ಟು ಅಂತ ಕೇಳ್ಬೋದಾ? ಕೇಳುದು ಧಾರಾಳ. ಈಗ 56 ವರ್ಷ. 56 ವರ್ಷ. ನಿಮ್ ನೋಡಿದ್ರೆ ಹಂಗ ಅನ್ಸಲ್ಲ, ಅದಕ್ಕೋಸ್ಕರ. ಆನೆ ಈ ಊರಿಗೆ ಬಂದಿರೋ ಉದಾಹರಣೆ ಮನೆ ಬಾಗ್ಲಿಗೆ ಬಂದಿದೆ. ಅಂಗಳದಲ್ಲೇ ತಿರುಗಾಡಿದೆ. ಈಗ ಒಂದು ತಿಂಗಳಲ್ಲಿ ಮನೆ ಎದುರುಗಡೆ ಒಂದು ರಾತ್ರಿ 2 ಗಂಟೆ ನೋಡ್ತಾನೆ. ಈಗ ರೀಸೆಂಟ್ ಅಲ್ಲಿ ಒಂದು ತಿಂಗಳಲ್ಲಿ. ಅಂದ್ರೆ ಯಾವ ರೀತಿ ಹಿಂಡಾನೆಗಳು ಜಾಸ್ತಿನ ಅಥವಾ ಮೊದಲು ಹಿಂಡಾನೆ ಇತ್ತು. ಈ ಗುಡ್ಡ ಕಾಣಿಸ್ತಿದೆಯಲ್ಲ, ಇದು 14 ಆನೆಗಳು 2008ರಿಂದ 14ರವರೆಗೂ. ಅದ್ರ ಮೇಲೆ 5, 2, 1 ಹೀಗೆ ಬರ್ತಾ ಇದೆ. ಸರ್ ಇಲ್ಲಿಂದ ಹಂಗಂದ್ರೆ ಈ ಕುದುರೆಮುಖ ಕಾಡೆಲ್ಲ ಕುದುರೆಮುಖ ಬಾರ್ಡರ್ ಹೋಯ್ತಿದ್ದು. ಈ ಕಡೆ ಇಲ್ಲಿ ಹೊಂಡ, ಆ ಕಡೆ ದಾಟಿದ್ರೆ 3 ಕಿಲೋಮೀಟರ್ ಮಧುಗುಂಡಿ ಅಂತ ಇದೆ. ಈ ಕಡೆ 3 ಕಿಲೋಮೀಟರ್ ಕೆಳಗೆ ಟೀ ಎಸ್ಟೇಟ್. ಈ ಕಡೆ 4 ಕಿಲೋಮೀಟರ್ ಮಳೆ ಮನೆ. ಇಲ್ಲಿ ಬಿದಿರ್ತಾಳ ಅಂತ ಇದೆ. ಅಲ್ಲೊಂದು 6 ಮನೆ ಇತ್ತು. ಇವಾಗ ಒಂದು 2 ಮನೆ ಇದೆ ಅಷ್ಟೇ ಈ ಗುಡ್ಡದಿಂದ ಆಚೆ. ಹೌದು, ಅಲ್ಲಿ ಇವಾಗ ಯಾರು ಇಲ್ಲ ಅನ್ಸುತ್ತಲ್ಲ? ಅಲ್ಲೊಂದು 2 ಫ್ಯಾಮಿಲಿ ಇದಾರೆ ಅಷ್ಟೇ. 2 ಫ್ಯಾಮಿಲಿ ಈ ಗುಡ್ಡದಿಂದ ಆ ಕಡೆ ಇದಾರೆ ಅವರು. ಆಮೇಲೆ ಆ ಕಡೆ ಎಲ್ಲ ಕಂಪ್ಲೀಟ್ ಕಾಡು. ಚಾರ್ಮಡಿ ಘಾಟಿ ಬಂತಲ್ಲ ಆ ಕಡೆ. ಹೌದು. ಅಲ್ಲಿಂದ ಆ ಕಡೆ ಉಜ್ರಗಂಟನು, ಬೆಳ್ತಂಗಡಿ ಆ ಕಡೆ ಹೋಯ್ತು. ಅಲ್ಲಿ ಗಂಟನು ಕಲ್ಲು ಇದೆಯಲ್ಲ, ಕಾಡು. ಮೇಲ್ಗಡೆ ಬಲ್ಲಾಣಿ ದುರ್ಗ, ರಾಣಿಜೇರಿ. ಹಂಗಾರೆ ಆ ಕಡೆ ಇನ್ನೂ ಕಾಡಾನೆಗಳೆಲ್ಲ ಆ ಕಡೆ ಜಾಸ್ತಿ ಇದೆ. ನೀವು ಹಂಗಾದ್ರೆ ಕಾಡಾನೆ ನೋಡಿದ್ರಲ್ಲ ಇವಾಗ? ಎಷ್ಟಲ್ಲಿ ನೋಡಿರ್ಬೋದು ನೀವು? ತುಂಬಾ ಸರಿ, ಲೆಕ್ಕ ಇಲ್ಲ. ಚಿಕ್ಕ ವಯಸ್ಸಿಂದ ನಮ್ಗೆ 2008ರಿಂದ ಸ್ಟಾರ್ಟ್. ಮೊದ್ಲು ಆನೆನೇ ಬರ್ತಿರ್ಲಿಲ್ಲ. 2008ರಿಂದ ಈ ಕಡೆ ಚಾರ್ಮಡಿ ಘಾಟಿ ಒಂದ್ಸರಿ ಕ್ಲೋಸ್ ಆಯ್ತು. ಘಾಟಿ ಜಾರಿ ಫ್ಲಡ್ ಇದಾದಾಗ, ಫ್ಲಡ್ ಆಗ್ಕಿಂತ ಮೊದಲು. ಅವಾಗ ಏನಾಯ್ತು, ಘಾಟಿ ಬಂದಾದಾಗ ಆನೆಗಳೆಲ್ಲ ಚಾರ್ಮಡಿ ಘಾಟಿಲಿ ಇದ್ದಲ್ಲ ಕೆಳಗಡೆ ಮೇಲೆ ಹತ್ಬಿಟ್ಟು ಅಲ್ಲಿ ಈ ಕಡೆ ಬಂದಿದ್ದೆ. ಕೊರೋನಾ ಟೈಮಲ್ಲಿ ಇಡೀ ಜಗತ್ತಿಗೆ ಅದೊಂಥರ ಭಯಾನಕವಾಗಿತ್ತು ಎಲ್ಲ ಅಲ್ವಾ? ಸೊ ಈ ಊರಲ್ಲಿ ಆಲಕ್ಕಿನ ಹೊರಟಿಯಲ್ಲಿ ಕೊರೋನಾ ಟೈಮ್ ಯಾವ ರೀತಿ ಇತ್ತು? ನಮ್ಮಲ್ಲಿ ಕೊರೋನಾ ಅನ್ನೋದೇ ಒಂಥರ ಜನಗಳ ಫೀಲಿಂಗ್ ಇರ್ಲಿಲ್ಲ. ಮಾಮೂಲಿ ಓಡಾಡ್ತಿದ್ದು, ಆಟ ಆಡ್ಕೊಂಡಿದ್ದು, ಕೆಲಸ ಮಾಡ್ಕೊಂಡಿದ್ದು, ಪೇಟೆಗೆ ಹೋಗ್ಬೇಕಂದ್ರೆ ಸಾಮಾನುಗಳು ತರ್ತಾರೆ. ಈ ಮಾಸ್ಕ್, ಸ್ಯಾನಿಟೈಸರ್ ಎಲ್ಲ ನಾವ್ ಯೂಸ್ ಮಾಡ್ತಿದ್ವಿ. ಆ ರೀತಿ ನೀವು ನಮ್ಮಲ್ಲಿ ದಾನಿಗಳು ಬಂದು ಕೊಟ್ಟೋಗಿದ್ರೆ ತಂದಿಟ್ಕೊಂತಿದ್ದು. ಬಟ್ ಅದನ್ನಾಗಿ ಅತಿಯಾಗಿ ಉಪಯೋಗಿಸೇ ಇಲ್ಲ ನಾವು. ಒಟ್ಟು ಇಲ್ಲಿ ಯಾರಿಗೂ ಅದು ಬರ್ಲೇ ಇಲ್ಲ. ಒಟ್ಟು ಬರ್ಲೇ ಇಲ್ಲ. ಸೂಪರ್ ಸರ್. ಹಂಗಂದ್ರೆ ಕೊರೋನಾ ಪದನೇ ಇಲ್ಲ ಮೂರಲ್ಲಿ. ಈ ಎಲೆಕ್ಟ್ರಿಕ್ ಸಮಸ್ಯೆ ಏನ್ ತೊಂದ್ರೆ ಇಲ್ಲ ಅನ್ಸುತ್ತೆ? ಮತ್ತೆ ಏನಂದ್ರೆ ಗುಡ್ಡಗಾಡಲ್ಲಿ ಬಂದಿರೋದು ಕಂಬ, ಗಾಳಿ ಮಳೆ ಬಂದಾಗ ಮರ ಬಿದ್ದು ಹೋಗ್ತಿರುತ್ತೆ, ವೈರ್ ಆಗ್ತಾ ಇರುತ್ತೆ. ಬಟ್ ನಾವು ಇಲಾಖೆಯಲ್ಲಿ ಪರವಾಗಿಲ್ಲ, ಸ್ಪಂದಿಸ್ತಾರೆ. ನಾವು ಗ್ರಾಮಸ್ಥರು ಎಲ್ಲ ಹೋಗ್ತೀವಿ ಕೆಲಸಕ್ಕೆ. ನಾವು ಈಗ ಗೌರ್ಮೆಂಟ್ನೇ ಕಾದ್ಕೊಂಡಿರಲ್ಲ.
ಓಕೆ. ಎಲ್ರು ಪ್ರತಿಯೊಬ್ರು ಇವಾಗ ನಾನು ಇವತ್ತು ಹೋಗ್ಲ ಅಂದ್ರೆ ನನ್ನ ಪಕ್ಕದ ಮನೆಯವ್ರು ಯಾರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ, ಇನ್ನೇನು ನಾವು ಹೋಗ್ತೀವಿ. ಈ ಅಂದ್ರೆ ಹಳ್ಳಿಗಳಲ್ಲಿ ನೀವೇ ಹೋಗ್ಬೇಕು, ನೀವೇ ಮಾಡ್ಬೇಕು ಆ ರೀತಿ ಏನಿಲ್ಲ, ಯಾರು ಇರ್ತಾರೆ ಅವ್ರು ಹೋಗ್ಬಿಟ್ಟು. ಕರೆಂಟ್ ಎಲ್ಲ ಕರೆಕ್ಟ್ ಬೆಳಗ್ಗೆಯಿಂದ ರಾತ್ರಿ ಇರುತ್ತೆ. ಸ್ವಲ್ಪ ಮಳೆ ಕಡಿಮೆ ಪವರ್ ಕಟ್ ಇರುತ್ತೆ, ಬಟ್ ಎಲ್ಲ ಕಡೆ ಹೋಲ್ಸ್ಕೊಂಡ್ರೆ ನಮ್ಮದು 80% ಪರವಾಗಿಲ್ಲ ಕರೆಂಟ್. ನಿಮ್ಮ ಹೆಸರು? ಅಶ್ವಿನ್ ಗೌಡ್. ನಮ್ಗೆಲ್ಲ ಈ ರೀತಿ ಊರುಗಳಿಗೆ ಬರೋದೇ ಒಂದು ದೊಡ್ಡ ವಿಷಯ, ಖುಷಿ ಆಗುತ್ತೆ ಈ ರೀತಿ ಬರೋಕ್ಕೆ. ನೀವು ಮುಂದೆ ಏನು ಸಿಟಿಯಲ್ಲಿ ಸೆಟ್ಲ್ ಆಗ್ಬೇಕು ಅನ್ಕೊಂಡಿದ್ರ ಅಥವಾ ಹಳ್ಳಿಯಲ್ಲೇ ಇದ್ಬಿಡೋಣ ಅನ್ಕೊಂಡಿದ್ರ? ಹಳ್ಳಿನೇ ಬೆಟರು. ಹಳ್ಳಿನೇ ಇರ್ಬೇಕು, ಯಾಕಂದ್ರೆ ಮನೆ ತೋಟ ಗದ್ದೆ ಅನ್ಕೊಂಡು ಅಪ್ಪ ತಂದೆ ತಾಯಿ ಮಾಡಿರ್ತಾರೆ, ಹೌದು, ಇನ್ನು ಉಳಿಸ್ಕೊಂಡು ಹೋಗ್ಬೇಕು. ಅಂದ್ರೆ ಯಾವಾಗ್ಲಾರ ಒಂದ್ಸಲಿ ಬಂದೋಗಕ್ ಚೆನ್ನಾಗಿರುತ್ತೆ. ಬಟ್ ಇಲ್ಲೇ ಇದ್ರೆ ಸ್ವಲ್ಪ ಬೇಜಾರಾಗುತ್ತೆ, ಅಂದ್ರೆ ನಮ್ಗೆ ನಾವು ಸಿಟಿಯಲ್ಲಿ ಇರೋರಿಗೆ. ಬಟ್ ನಿಮ್ಗೆಲ್ಲ ಇದೊಂಥರ ಅಭ್ಯಾಸ ಆಗಿರುತ್ತೆ ಅಲ್ಲ. ಸಿಟಿಯವರಿಗೆ ಹೆಂಗ್ ಗೊತ್ತಾ, ಈ ಮೂನ್ ಇದೆಲ್ಲ ನೋಡ್ಬೇಕಾದ್ರೆ, ವೆದರ್ ನೋಡ್ಬೇಕಾದ್ರೆ ಅವ್ರಿಗೆ ಒಂದ್ಸರಿ ಒಂದೆರಡು ದಿವಸ ಚೆನ್ನಾಗಿ ಅನ್ಸುತ್ತೆ. ಹೌದು ಹೌದು. ಇಲ್ಲಿ ವಾಸ ಮಾಡೋರಿಗೆ ಅದು ಕಷ್ಟ ಏನಂತ ಗೊತ್ತಿಲ್ಲ. ನಿಜ ಸರ್, ನಿಜ, ಖಂಡಿತ. ಒಂದು ಮಳೆಗಾಲ ಬಂತು ಅಂದ್ರೆ ಒಂದು ಸೌದೆ ಇದೆಲ್ಲ ಮಾಡ್ಕೊಳ್ಳೇಬೇಕು, ಬಿಸಿಯಾಗಿರ್ಲೇಬೇಕು. ಸಿಟಿಲಿ ಇದ್ದವರಿಗೆ ಏನು ಗ್ಯಾಸ್ ಅಲ್ಲಿ ಮಾಡ್ಕೊಂತಾರೆ, ನಿಜ. ಅದ್ರೊಳಗೆ ಕೆಲಸ ಹೊರಗೋದ್ರು ಬಂದ್ರು ಅಂತ. ಈ ಜಿಗ್ನೆ ಜಿಗ್ನೆ ಕಾಟ ಭಯಂಕರ ಅನ್ಸುತ್ತೆ. ಇಲ್ಲಿ ಏನ್ ಮಾಡ್ತೀರಾ ಸರ್ ಇದರಿಂದ? ಇದಕ್ಕೆ ತೆಗೆದು ಎಸಿತೀವಿ, ಎಲ್ಲರೂ ಹೋಯ್ತಿದ್ದು ಕೆಳಗೆ ಬಿತ್ತಾ ಇರ್ಲಿ ಬಿಡಿ. ಕೆಲವೊಂದೊಂದು ರಕ್ತ ಕುಡ್ದು ಹೋಗುತ್ತೆ. ಈಗ ಔಷಧಿ ಇದೆ, ನೆಶನ್ನು ಮತ್ತು ಹಳ್ಳೆಣ್ಣೆ ಮಿಕ್ಸ್ ಮಾಡಿ ಹಚ್ತೀವಿ, ತೆಗೆದು ಎಸೆಯೋದೇ ಜಾಸ್ತಿ. ಸೊ ಗೈಸ್, ನೀವು ಇಲ್ಲಿ ರೈಟ್ ಸೈಡ್ ಅಲ್ಲಿ ನೋಡ್ತಿರ್ಬೋದು, ಇಲ್ಲಿ ಸ್ಕೂಲ್ ಇದೆ. ಒಂದು ಹೈಸ್ಕೂಲ ಪ್ರೈಮರಿ ಸ್ಕೂಲ ಸರ್ ಇದು? ಪ್ರೈಮರಿ ಮಾತ್ರನಾ? ಮುಂಚೆ ಇಲ್ಲಿ ಮಕ್ಕಳೆಲ್ಲ ಇದ್ದಾಗ ಈ ಸ್ಕೂಲಲ್ಲಿ ಅಂದ್ರೆ ಸ್ಕೂಲ್ ನಡೀತಾ ಇತ್ತು. ಬಟ್ ಇವಾಗ ಇಲ್ಲಿನ ಮಕ್ಕಳೆಲ್ಲ ಅಂದ್ರೆ ಇಲ್ಲಿ ಓದ್ತಾ ಇಲ್ಲ, ಎಲ್ಲ ಕೊಟ್ಟಿಗೆಹಾರ ಹೋಗ್ತಾರೆ ಅಥವಾ ಆಚೆ ಬೇರೆ ಊರುಗಳಲ್ಲಿ ಹೋಗಿ ಓದ್ತಿರೋ ಕಾರಣದಿಂದ, ಅಂದ್ರೆ ತುಂಬಾ ಕಮ್ಮಿ ಜನ ಇರೋದ್ರಿಂದ ಇಲ್ಲಿ ಸ್ಕೂಲ್ ಮುಚ್ಚೋಗ್ಬಿಟ್ಟಿದೆ ಇವಾಗ. ಸರ್, ಇದು ಯಾವಾಗ ಕ್ಲೋಸ್ ಆಗಿದ್ದು? 12 ವರ್ಷ ಆಯ್ತಾ? ಸೊ ಗೈಸ್, ಈ ಸ್ಕೂಲ್ ಆ್ಯಕ್ಚುಲಿ 2013ರಲ್ಲೇ ಕ್ಲೋಸ್ ಆಗಿಬಿಟ್ಟಿದೆ ಅಂತ. ಹೆಚ್ಚು ಕಮ್ಮಿ ಒಂದು 12 ವರ್ಷದಿಂದನೇ ಕ್ಲೋಸ್ ಆಗಿಬಿಟ್ಟಿದೆ. ಸೊ ಅಂದರೆ ನೋಡಿ, ಅವಾಗಲೇ ಇಲ್ಲಿ ಅಷ್ಟು ಕಮ್ಮಿ ಮಕ್ಕಳಿದ್ರು ಅಂತ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಬಟ್ ಬಿಲ್ಡಿಂಗು ಎಲ್ಲ ಹಂಗೆ ಉಳ್ಕೊಂಡಿದೆ ಅಷ್ಟೇ ಈ ಊರಲ್ಲಿ. ಇದು ಫಸ್ಟ್ ಆಗಿದ್ದು ಸ್ಕೂಲು. ಸೊ ಇದಾದ್ಮೇಲೆ ಇದೊಂಚೂರು ದೊಡ್ಡದಾಗಿ ಇದನ್ನ ಸೆಕೆಂಡ್ ಮಾಡಿದೆ ದೊಡ್ಡದಾಗಿ. ಸರ್, ನೀವೇನಾದರೂ ನೀವಿದ್ದಾಗೆಲ್ಲ ಸ್ಕೂಲು ಅಂದರೆ ಇಲ್ಲಿ ಸ್ಕೂಲ್ ಇಲ್ಲೇ ಇತ್ತು? ಇದಿತ್ತು. ನೀವು ಹಂಗಾರೆ ಇದೇ ಸ್ಕೂಲಲ್ಲಿ ಓದಿರೋದಾ? ಹೌದಾ, ಸೂಪರ್. ಹಂಗಂದ್ರೆ ನೀವು ಎಷ್ಟನೇ ಕ್ಲಾಸ್ ಗಂಟೆ ಓದಿದ್ರಿ? 8th ಸ್ಟ್ಯಾಂಡರ್ಡ್ ಗಂಟೆ ಓದಿದ್ರಿ. ಅದಾದ್ಮೇಲೆ ಇಲ್ಲಿ ಮತ್ತೆ ನೀವು ಬೇರೆ ಊರಿಗೆ ಹೋಗ್ಬೇಕಿತ್ತ? ಕೊಟ್ಟಿಗೆರೆ ಹೋದ್ವಿ. ಮಿಡ್ಲ್ ಸ್ಕೂಲ್ ಕೊಟ್ಟಿಗೆರೆ ಹೋದು. ಅವಾಗ ಕೊಟ್ಟಿಗೆರೆದಲ್ಲಿ ಮಿಡ್ಲ್ ಸ್ಕೂಲ್ ಇರಲಿಲ್ಲ, ಹೈಸ್ಕೂಲ್ ಇರಲಿಲ್ಲ, ಬಣ್ಕಾಲಿಗೆ ಹೋಗಿದ್ರ. ಸೂಪರ್ ಸರ್. ಸೊ ಗೈಸ್, ನೀವು ಈ ಊರಲ್ಲಿ ಎಲ್ಲಿ ನೋಡಿದ್ರು ಸುತ್ತ ಗುಡ್ಡ ಕಾಡು ಮಧ್ಯಾಹ್ನ ಇರೋದ್ರಿಂದ ಈ ಹಳ್ಳಿ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಂದರೆ, ಎಷ್ಟು ನೀಟಾಗಿದೆ ಊರು ಅಂದರೆ. ಸುತ್ತ ನೀವು ನೋಡಿದ್ರೆ ಒಳ್ಳೆ ಈ ಹಳೆ ಕತೆಗಳನ್ನ ಕೇಳ್ತಿದ್ವಿ ಗೊತ್ತಾ ನಾವು, ಈ ಆ್ಯನಿಮೇಟೆಡ್ ಹಳ್ಳಿಗಳನ್ನೆಲ್ಲ ನೋಡ್ತಿದ್ವಲ್ಲ, ಈ ಹಳ್ಳಿ ಕತೆಗಳು ಹೇಳ್ಬೇಕಾದ್ರೆ. ಸೊ ಆ ರೀತಿ ಅನಿಸ್ತದೆ ಈ ಊರಲ್ಲಿರೋದು. ಊರ ಬಗ್ಗೆ ಏನು ತೊಂದರೆ ಇಲ್ಲ, ಆದ್ರೆ ಮಳೆ ಜಾಸ್ತಿ, ಬೆಳೆ ಎಲ್ಲ ಡ್ರಾಪ್ ಆಗ್ತದೆ. ಮತ್ತು ಬೇರೆ ಏನು ಪ್ರಾಬ್ಲಮ್ ಇಲ್ಲ. ರೋಡಿಂದ ಒಂದು ಸ್ವಲ್ಪ ಪ್ರಾಬ್ಲಮ್ ಮಳೆಗಾಲದಲ್ಲಿ. ಸಾಧಾರಣ ಇಲ್ಲಿವರೆಗೆ ಮಳೆನೇ ಇಲ್ಲ, 280 ಇಂಚ್ ಮಳೆ ಆಯ್ತು. ಈಗ ಟವರ್ ಓಪನ್ ಮಾಡ್ಯಾರೆ, ಅದ್ರದ್ದು ವರ್ಕೇ ಇಲ್ಲ. ಯಾವ ಟವರ್ ಹೇಳಿ? ಅದು BSNL ದ. ಸೊ ಗೈಸ್, ಅವ್ರು ಹೇಳಿದ ಟವರ್ ಇದೇನೆ, BSNL ಟವರ್ ಅಂತೆ. ಇದನ್ನ ಸ್ಥಾಪನೆ ಮಾಡಿ 1 ತಿಂಗಳು ಮೇಲೆ ಆಯ್ತಂತೆ. ಬಟ್ ಕರೆಕ್ಟಾಗಿ ನೆಟ್ವರ್ಕ್ ಸಿಗ್ತಿಲ್ಲ ಅಂತ ಹೇಳ್ತಾ ಇದ್ರು. ಸೊ ಈ ರೀತಿ ಹಳ್ಳಿಗಳಲ್ಲಿ ಯಾವ ರೀತಿ ಇರುತ್ತೆ ಅಂದರೆ, ಒಂದೊಂದು ಜಾಗಗಳಿರುತ್ತೆ, ಆ ಜಾಗಗಳಲ್ಲಿ ಫೋನ್ ಇಟ್ಟರೆ ಮಾತ್ರ ನಮಗೆ ನೆಟ್ವರ್ಕ್ ಸಿಗುತ್ತೆ. ಅದು 1.2 ಸಿಗುತ್ತೆ. ಸೊ ಇದೊಂದು ನೆಟ್ವರ್ಕ್ ಏನಾದರೂ ಸರಿ ಆದರೆ ಈ ಊರಿನ ಸ್ಥಳೀಯರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ನೋಡ್ತಾ ಇದ್ರೆ, ಸೊ ಈ ವಿಚಾರ ನಿಮ್ಮ ಗಮನ ತರೋ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಸೊ ಗೈಸ್, ಇಲ್ಲಿ ಒಂದು ಮನೆ ಹೈಟಲ್ಲಿತ್ತು. ಸೊ ಇಲ್ಲಿಂದ ತೋರಿಸ್ತೀನಿ ತಾಳಿ ಈ ಊರು ಯಾವ ರೀತಿ ಇದೆ ಅಂತ. ಸ್ವಲ್ಪ ಹೈಟ್ ಇರೋದ್ರಿಂದ ಸುತ್ತ ನೀವೆಲ್ಲಿ ನೋಡಿದ್ರು ಗುಡ್ಡ. ಆ್ಯಕ್ಚುಲಿ ಈ ಹಳ್ಳಿ ಸುತ್ತ ಅಂದರೆ ಗೌರ್ಮೆಂಟಿಂದನೇ ಫೆನ್ಸಿಂಗ್ ಹಾಕ್ಸಿದ್ದಾರೆ. ಇಡೀ ಸುತ್ತ ಎಲ್ಲ ಬೆಟ್ಟದ ಮೇಲೂ ಫೆನ್ಸಿಂಗ್ಗಳಿದೆ. ಅದು ತೋರಿಸ್ತೀನಿ ತಾಳಿ, ನಿಮ್ಮ ಕಂಬಗಳು ಕಾಣಿಸುತ್ತೆ ಇಲ್ಲಿ. ನನ್ನ ಫೋನಲ್ಲಿ ಕಾಣಿಸುತ್ತೆ ಅಲ್ವಾ? ಗೈಸ್, ಅಲ್ಲಿ ನೋಡಿ ಕಂಬಗಳು ನೋಡಿ, ಈ ಗುಡ್ಡದ ಮೇಲೆ ಇಲ್ಲಿ ನೋಡಿ, ಇಲ್ಲೆಲ್ಲ ಕಂಬಗಳಿದಾವೆ. ಅಂದರೆ ಬೆಟ್ಟದ ಸುತ್ತ ಎಲ್ಲ ಪ್ರತಿಯೊಂದು ಬೆಟ್ಟದ ಮೇಲೂ ಈ ಸುತ್ತ ಒಂದು 5 ಕಿಲೋಮೀಟರ್ ಆಗುತ್ತಂತೆ. ಈ ಸೈಡು ಸುತ್ತ 5 ಕಿಲೋಮೀಟ್ರು ಫೆನ್ಸಿಂಗ್ ಹಾಕಿದ್ದಾರೆ. ಕಾಡಾನೆಗಳು ಇಲ್ಲಿ ಊರೊಳಗೆ ಬರಬಾರ್ದು ಆ್ಯಂಡ್ ಇವ್ರ ತೋಟಗಳಿಗೆಲ್ಲ ನುಗ್ಗಬಾರ್ದು ಅಂತ ಫೆನ್ಸಿಂಗ್ ಹಾಕಿರೋದು. ಆ ಫೆನ್ಸಿಂಗ್ ಹಾಕಾದ್ಮೇಲಿಂದ ಎಷ್ಟೋ ಕಾಡಾನೆಗಳು ಇಲ್ಲಿಗೆ ಬಂದೇ ಇಲ್ವಂತೆ ಅದಾದಮೇಲೆ. ಸೊ ಗೈಸ್, ಅಲ್ಲಿ ಆ್ಯಕ್ಚುಲಿ ಇಲ್ಲೊಂದು ದೊಡ್ಡ ಗುಡ್ಡ ಇದೆ ಈ ಜಾಗದಲ್ಲಿ. ಬಟ್ ಅಲ್ಲಿ ಫುಲ್ಲು ಅಂದರೆ ಇಲ್ಲಿ ಎಷ್ಟು ಬಿಸಿಲಿದೆ ಇಲ್ಲ. ಆ್ಯಕ್ಚುಲಿ ನೋಡಿ, ಬಿಸಿಲು ಚೆನ್ನಾಗಿದೆ. ಬಟ್ ಅಲ್ಲಿ ಇರೋ ದೊಡ್ಡ ಗುಡ್ಡ ಫುಲ್ಲು ಮಂಜಲ್ಲಿ ಕವರ್ ಆಗಿ ಹೋಗ್ಬಿಟ್ಟೈತೆ. ಇಲ್ಲಾಂದ್ರೆ ಅದೇ ದೊಡ್ಡ ಗುಡ್ಡ ಅಂತ ಇಲ್ಲಿ ಇರೋದಕ್ಕೆ. ಅದು ಎಷ್ಟು ಇದೆ ಅಂದರೆ ಹೈಟ್ ಸಮುದ್ರ ಮಟ್ಟದಿಂದ. ಸೊ ಗೈಸ್, ಅದು ಸಮುದ್ರ ಮಟ್ಟದಿಂದ 3000 ಅಡಿ ಮೇಲಿರೋ ಗುಡ್ಡ ಅಂತೆ. ಬಟ್ ಇವಾಗ ಅದು
ಅದೇ ಫಾಗ್ ಇರೋದ್ರಿಂದ ಫುಲ್ ಕವರ್ ಆಗಿಬಿಟ್ಟಿದೆ. ಸೊ ಗೈಸ್ ಇವಾಗ ನಾವು ಈ ಒಂದು ಸ್ವಲ್ಪ ಇಲ್ಲಿ ಒಂಚೂರು ಬೆಟ್ಟ ಇದೆ, ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ. ಯಾಕಂದರೆ ಇಲ್ಲಿ ಅಂದರೆ ಇಡೀ ಹಳ್ಳಿ ಕಾಣಿಸುತ್ತಂತೆ ಇಲ್ಲಿ ಒಂದು ಸ್ವಲ್ಪ ಮೇಲೆ ಹೋದರೆ. ಸೊ ಅಲ್ಲಿಂದ ನಿಮಗೆ ಇಡೀ ಹಳ್ಳಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ಇವತ್ತೊಂದು ಸ್ವಲ್ಪ ಬೆಳಗ್ಗೆ ಅಂದರೆ ಮಳೆ ಎಲ್ಲ ಕಮ್ಮಿ ಅನ್ಸುತ್ತೆ, ಸ್ವಲ್ಪ ಕಮ್ಮಿ. ಹಾಂ ಒಳ್ಳೆದಾಯ್ತು. ಮಳೆ ಬಂದಿದ್ರೆ ಆಮೇಲೆ ವೀಡಿಯೋ ಮಾಡೋಕ್ಕೂ ಕಷ್ಟ ಆಗ್ಬಿಡೋದು. ಆನೆ ಲದ್ದಿನ ಇದು? ಹಾಂ ಗೈಸ್ ಇಲ್ಲಿ ನೋಡಿ ಆನೆ ಲದ್ದಿ. ಹಂಗಾರೆ ಇಲ್ಲೆಲ್ಲ ಓಡಾಡಿದೆ. ಸೊ ಗೈಸ್ ನೋಡಿ ನಾವೀಗ ಮೇಲ್ಗಡೆ ಬಂದ್ವಿ. ನೀವು ಸುತ್ತ ನೋಡಿ ಇಲ್ಲೆಲ್ಲ ಬೆಟ್ಟ, ಸುತ್ತ ಬೆಟ್ಟ. ಇನ್ನೂ ಇಲ್ಲೂ ಮೇಲೆ ಹೋಗ್ಬೋದು, ಬಟ್ ಇಲ್ಲಿಂದ ನಮಗೆ ಹಳ್ಳಿ ಕರೆಕ್ಟಾಗಿ ಕಾಣಿಸ್ತಾ ಇದೆ ನೋಡಿ. ನಾವಲ್ಲಿ ಟವರ್ದು ವೀಡಿಯೋ ಮಾಡಿದೆ ಇಷ್ಟೊತ್ತು. ಸೊ ಅಲ್ಲಿ ಕಾಣಿಸ್ತಿದೆ ನೋಡಿ ಟವರು. ಆಮೇಲೆ ಇಲ್ಲೆಲ್ಲ ಮನೆಗಳಿದೆ. ಸೊ ಇದೇ ಗೈಸ್ ಆಲಕ್ಕನ ಹೊರಟ್ಟಿ, ಕಾಡಿನ ಮಧ್ಯ ಇರೋ ಈ ಚಾರ್ಮುಡಿ ಘಾಟಿನ ವೆಸ್ಟರ್ನ್ ಘಾಟ್ಸಿನ ಪಶ್ಚಿಮ ಘಟ್ಟಗಳ ಕಾಡಿನ ಮಧ್ಯೆ ಇರೋ ಹಳ್ಳಿಯ ಕತೆ. ಸೊ ಗೈಸ್ ನೋಡಿ ಆಲ್ರೆಡಿ ಅಲ್ಲಿ ಮೋಡ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನು ಪಟ್ ಅಂತ ಮಳೆ ಬರುತ್ತೆ. ಇಷ್ಟೊತ್ತು ಬಿಸಿಲಿತ್ತು, ಈಗ ಮತ್ತೆ ಮೋಡ ಸ್ಟಾರ್ಟ್ ಆಯಿತು. ಸೊ ಹೆಂಗೆ ಗೈಸ್ ಇಲ್ಲಿ ಅಂದರೆ ಒಂದು 5 ನಿಮಿಷ 10 ನಿಮಿಷಕ್ಕೂ ವೆದರ್ ಚೇಂಜ್ ಆಗ್ತಾ ಇರುತ್ತೆ. ಯಾವಾಗ ಮಳೆ ಬರುತ್ತೆ, ಯಾವಾಗ ನಿಲ್ಲುತ್ತೆ, ಯಾವಾಗ ಬಿಸಿಲು ಬರುತ್ತೆ, ಯಾವುದು ಹೇಳೋಕ್ಕಾಗಲ್ಲ. ಪುಣ್ಯ ನಾನು ಅಲ್ಲಿ ವೀಡಿಯೋ ಮಾಡಬೇಕಾದ್ರೆಲ್ಲ ಒಳ್ಳೆ ಬಿಸಿಲಿತ್ತು, ಚೆನ್ನಾಗಿ ಬಂತು. ಸೊ ಇವಾಗ ವೀಡಿಯೋ ಎಲ್ಲ ಮುಗಿದು ಇವಾಗ ಮಳೆ ಬರ್ತಾ ಇದೆ, ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಅಲ್ಲಿ ನೋಡಿದೆ ಸ್ಟಾರ್ಟಿಂಗಲ್ಲೇ ಸಿಕ್ತು ಒಂದೆರಡು ಜಿಗ್ನೆಗಳು. ಜಿಗ್ನೆ ಕಾಟ ಜಾಸ್ತಿ ಅಂತ ಹೇಳ್ತಿದ್ದಾರೆ ಅವರು, ಭಯಂಕರ. ನೀವು ಕೃಷಿನ ಸರ್ ಇಲ್ಲಿ? ಸೊ ಜಾಬ್ ಬಿಟ್ಟು ಬಂದಿದ್ದು ಇಲ್ಲಿಗೆ? ಜಾಬ್ ಬಿಟ್ಟು ಬಂದಿರೋದು. ಕಾರಣ ಕೇಳ್ಬೋದಾ? ಕಾರಣ ಅಂದ್ರೆ ಇಲ್ಲಿ ಬೆಂಗಳೂರಲ್ಲಿದ್ದೆ. ಬೆಂಗಳೂರಲ್ಲಿ ಪ್ರಮೋಟರ್ ವರ್ಕ್ ಮಾಡ್ತಿದ್ದೆ ರಿಲಯನ್ಸ್ ಅಲ್ಲಿ. ಅಲ್ಲಿ ಸಂಬಳ ಏನು 20,000, ರೂಮ್ ಬಾಡಿಗೆ, ನಮ್ ಖರ್ಚು ಇವೆಲ್ಲ ನೋಡಕ್ ಹೋದ್ರೆ ಮೇಂಟೈನ್ ಮಾಡಕ್ ಆಗ್ತಿರ್ಲಿಲ್ಲ. ಅಂದ್ರೆ ಇಲ್ಲಿ ಜೀವನ ಮಾಡೋರಿಗೆ ಹಿಂಗ ಅನ್ಸುತ್ತಂದ್ರೆ ಈ ಮಳೆ ಜಿಗಣೆ ಈ ಕಾಫಿ ಇವಾಗ ಹೆಂಗೆ ಅಂದ್ರೆ ಒಂದ್ ಟೈಮಲ್ಲಿ ಚೆನ್ನಾಗಿ ಬಂದಿರುತ್ತೆ, ಚೆನ್ನಾಗಿರುತ್ತೆ. ಈ ಮಳೆ ಜಾಸ್ತಿ ಆಗ್ಬಿಟ್ಟು ಮಿಸ್ಟಿಗೆಲ್ಲ ಕಾಫಿ ಎಲ್ಲ ಉದ್ರೋದು, ಇದ ಕಾಫಿ ಎಲ್ಲ ಡ್ರಾಪ್ ಆಗುತ್ತಲ್ಲ, ಅವಾಗ ಅವ್ರಿಗೆ ಏನ್ ಅನ್ಸುತ್ತೆ ಈ ಜೀವನ ನಮಗೆ ಅಲ್ಲ, ಹೊರಗಡೆ ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ಬಟ್ ಅಲ್ಲಿ ಹೊರಗಡೆ ಇದ್ರಿಗೆ ಏನಂದ್ರೆ ಬೆಂಗಳೂರು ಸಿಟಿನೆಲ್ಲ ಬಿಟ್ಟು ಇಲ್ಲಿ ಬಂದು ಅಗ್ರಿಕಲ್ಚರ್ ಮಾಡಿದ್ರೆ ಜೀವನ ಚೆನ್ನಾಗಿರುತ್ತೆ. ಬಟ್ ಎರಡರಲ್ಲೂ ರಿಸ್ಕ್ ಇದೆ, ಇಲ್ಲ ಅಂತಿಲ್ಲ. ಬಟ್ ಅದೇ ಮಳೆ ಎಲ್ಲ ಸ್ವಲ್ಪ ಜಾಸ್ತಿ ಆಗಿ ಮಿಸ್ಟ್ ಎಲ್ಲ ಬಂದಾಗ ಕಾಫಿ ಎಲ್ಲ ಹಾಳಾಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಗೈಸ್. ಆ್ಯಕ್ಚುಲಿ ನನಗೇನು ಜಿಗ್ನೆ ಹತ್ತಿಲ್ಲ, ಇವ್ರಿಗೆ ಹತ್ತೈತೆ, ಪರವಾಗಿಲ್ಲ. ಸ್ಮೆಲ್ಲಿ ಬೇಗ ಬಂದ್ಬಿಡುತ್ತೆ, ಸ್ಮೆಲ್ ಇದೆಯಲ್ಲ ಅದರಿಂದ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು. ಸೊ ಗೈಸ್ ನೋಡಿದ್ರಲ್ಲ, ಅಲೆಕಾನ್ ಹೊರಟ್ಟಿ ಅನ್ನೋ ಚಾರ್ಮುಡಿ ಘಾಟಲ್ಲಿರೋ ಒಂದು ಹಳ್ಳಿ ಕತೆ. ಇಲ್ಲಿರೋ ಹಳ್ಳಿ ಜನರ ಜೀವನ ಶೈಲಿ ಎಲ್ಲ ತಿಳ್ಕೊಂಡ್ರಿ. ಮತ್ತೆ ಇನ್ನೊಂದು ಹಳ್ಳಿ ಅಥವಾ ಕಾಡಲ್ಲಿ ಮತ್ತೆ ಸಿಗ್ತೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ ನನಗೆ, ಪ್ರಸಾದ್ ಅಂತ. ಸೊ ಗೈಸ್ ಇವರು ನನಗೆ ಕೊಟ್ಟಿಗೆರೆಯಲ್ಲಿ ಸಿಕ್ಕಿದ್ದು. ಸೊ ಇವರು ಆಟೋ ಓಡಿಸ್ತಾರೆ. ಸೊ ಇವರೇ ನಮಗೆ ವಿಡಿಯೋಗೆಲ್ಲ ಬಂದು ತುಂಬಾ ಹೆಲ್ಪ್ ಮಾಡಿದ್ರು, ನನ್ನ ಜೊತೆ ಎಲ್ಲ ಕಡೆ ಬಂದು. ಸೈನಿಂಗ್ ಆಫ್, ಟಾಟಾ, ಬಾಯ್.